ವೆಲ್ಕಮ್ ಟು ಮೈ ವಿಡಿಯೋ. ಇವತ್ತಿನ ರೆಸಿಪಿ ಮಾವಿನಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಎರಡನ್ನೂ ಹಾಕಿ ಪಿಕ್ಕಲ್ ಮಾಡ್ತಾಯಿರೋದು. ಅದನ್ನು ಫಸ್ಟು ಮಾವಿನಕಾಯಿನ ತೊಳೆದು ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು ಮತ್ತು ಹಸಿರು ಮೆಣಸಿನ್ಕಾಯಿನೂ ಹಾಗೆ ಮಧ್ಯದಲ್ಲಿ ಕಟ್ ಮಾಡಿಡಬೇಕು. ಅದೆರಡನ್ನು ಚಾಪರ್ ಸಹಾಯದಿಂದ ಚಾಪ್ ಮಾಡಬೇಕು. ಅದನ್ನು ಇಲ್ಲಾಂದರೆ ಮಿಕ್ಸಿನಲ್ಲಿ ರಫಾಗಿ ಗ್ರೈಂಡ್ ಮಾಡಿ ನೆಕ್ಸ್ಟ್ ಅದೆರಡನ್ನೂ ಹಾಗೆ ನೀಟಾಗಿ ಮಾಡಿಟ್ಕೋಬೇಕು. ಏಕೆ ಅಂದರೆ 4:1 ಮೆಣಸಿನ್ಕಾಯಿ 4 ಭಾಗ ಇದು ಗಿಣಿ ಮಾವಿನಕಾಯಿ ತೊಗೊಂಡಿದ್ದೀನಿ ನಾನು, ತೋತಾಪುರಿ ಗಿಣಿ ಮಾವಿನಕಾಯಿ ಆ ಥರ 1 ಭಾಗ ಮೆಣಸಿನ್ಕಾಯಿ ಹಾಕಿ ತೊಗೋಬೇಕು. ಅದ್ರದ್ದು ಖಾರ ಎಲ್ಲ ಕರೆಕ್ಟಾಗಿರುತ್ತೆ. ನಾನು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ಆ್ಯಕ್ಚುಲಿ. ಮತ್ತು ನಾನು ಅದಕ್ಕೆ ಡ್ರೈ ಪೌಡರ್ ಮಾಡೋದಕ್ಕೆ 4 ಸ್ಪೂನ್ ಸೋಂಪು ಕಾಳು ಇರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. 4 ಸ್ಪೂನ್, 1 ಸ್ಪೂನ್ ಜೀರಾ, 2 ಸ್ಪೂನ್ ಸಾಸಿವೆ, ಸ್ವಲ್ಪ 1/4 ಸ್ಪೂನ್ ಮೆಂತ್ಯ, ಇಷ್ಟನ್ನು ಹಾಕಿ ಡ್ರೈ ಪೌಡರ್ ಮಾಡಬೇಕು. ಅದನ್ನು ಫ್ರೈ ಮಾಡಿ ಡ್ರೈ ಪೌಡರ್ ಮಾಡಬೇಕು. ಮೆಥಡ್ ಕರೆಕ್ಟಾಗಿ ಅದ್ರದ್ದು ಕ್ವಾಂಟಿಟಿ ಎಷ್ಟು ಅಂತ ತಿಳ್ಕೊಬೇಕು. 4 ಸ್ಪೂನ್ ಸೋಂಪು ಕಾಳು, 2 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಾ, 1/4 ಸ್ಪೂನ್ ಮೆಂತ್ಯ, ಇಷ್ಟನ್ನು ಹಾಕಿದ್ದೀನಿ ನಾನು. ನೀಟಾಗಿ ಫ್ರೈ ಮಾಡಿ ಅದು ತಣ್ಣಗಾದ್ಮೇಲೆ ನೀವು ಅದನ್ನು ಗ್ರೈಂಡ್ ಮಾಡಿ ಡ್ರೈ ಪೌಡರ್ ಗ್ರೈಂಡ್ ಮಾಡಿ ಅದನ್ನು ಒಂದು ಸೈಡಿಗೆ ಎತ್ತಿಟ್ಬಿಡಿ. ನೆಕ್ಸ್ಟ್ ನಾವು ಇದೇ ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 100 ml ನಾನು ಎಣ್ಣೆ ಹಾಕಿದ್ದೀನಿ. ನೆಕ್ಸ್ಟು ಎಣ್ಣೆ ಬಿಸಿ ಆದಮೇಲೆ ಈಗ ಡ್ರೈ ಪೌಡರ್ ತೋರಿಸ್ತಾ ಇದ್ದೀನಿ. ಅದು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಎಣ್ಣೆನ. ನೆಕ್ಸ್ಟ್ ನಾವು ಮಾವಿನಕಾಯಿಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಟರ್ಮರಿಕ್ ಪೌಡರ್, ಎಣ್ಣೆ ಬಿಸಿ ಆಗಿದೆ, ಸಾಸಿವೆ ಹಾಕಿದ್ದೀನಿ ಮತ್ತು ಖಾರದ ಪುಡಿನ ನಾನು ಹಾಕಿದ್ದೀನಿ. ನೀವು ಖಾರದ ಪುಡಿನ ಏನು ಮಾಡ್ಬೋದು ಅಂದರೆ ಮಾವಿನಕಾಯಿ ಬೇಕಾದರೂ ಆ್ಯಡ್ ಮಾಡ್ಬೋದು. ಪೌಡರ್ ಮಾಡಿದ್ನಲ್ಲ ಅದನ್ನು ಮಾವಿನಕಾಯಿಗೆ ಸೇರಿಸಿ ಮತ್ತು ಸ್ವಲ್ಪ ಹಿಂಗೆ ಹಾಕ್ಬೇಕು ಒಗ್ಗರಣೆಗೆ. ಅಷ್ಟನ್ನು ಆ ಒಗ್ಗರಣೆದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಏರ್ ಕಂಟೈನರ್ ಬಾಕ್ಸ್ ಇರುತ್ತಲ್ಲ ಅದಕ್ಕೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ. ಸಬ್ಸ್ಕ್ರೈಬ್ ಆಗ್ತಲೇ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.